ಶಿವಸೈನ್ಯದಲ್ಲಿ ಹೆಣ್ಣುಮಕ್ಕಳಿಗಿಲ್ಲ ಜಾಗ. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಹೆಣ್ಣುಮಕ್ಕಳಿಗೆ ಅನ್ಯಾಯ ಅನ್ಯಾಯ ಅನ್ಯಾಯ. ಒಬ್ರು ಮಹಿಳಾ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಇವತ್ತು 19 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಒಬ್ಬ ಮಹಿಳಾ ಶಾಸಕಿ ಸಚಿವ ಸ್ಥಾನಕ್ಕೆ ಅರ್ಹರಾಗಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಅರ್ಧದಷ್ಟು ಇರುವಂತಹ ಮಹಿಳಾ ಮತದಾರರಿಗೆ ಕೇವಲ ಗ್ಯಾರಂಟಿಗಳನ್ನ ಕೊಟ್ಟರೆ ಸಾಲದು. ಅಧಿಕಾರದಲ್ಲೂ ಕೂಡ ಸಮಪಾಲು ಕೊಡಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ. ವೋಟ್ ಬ್ಯಾಂಕ್ ಮಾತ್ರ ಇವರಿಗೆ ಬೇಕು. ಆದ್ರೆ ಹೆಣ್ಮಕ್ಕಳಿಗೆ ಸ್ಥಾನಮಾನ ಮಾತ್ರ ಕೊಡೋದಕ್ಕೆ ಇವರಿಗೆ ಸಾಧ್ಯ ಇಲ್ಲ. 20 ಜನ, ಅದರಲ್ಲಿ 19 ಜನ ಪುರುಷರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಒಬ್ಬ ಮಹಿಳೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿಲ್ಲ. ಇದು ಈ ಸರ್ಕಾರದ ವಾಸ್ತವ ಸತ್ಯ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದೊಡ್ಡದಾಗಿ ಭಾಷಣ ಹೊಡೆಯುವಂತ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಇದೇನಾ ನೀವು ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಸ್ಥಾನಮಾನ, ಸಮಪಾಲು ಸಮಬಾಳು? ಇದೇನಾ ನಿಮ್ಮ ನೀತಿ ನಿಲುವು? ಇವತ್ತು ರಾಜ್ಯದ ಮಹಿಳೆಯರಿಗೆ ಪ್ರಶ್ನಿಸಬೇಕಾದವರು ನೀವಾ? ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ವಿವೇಚನೆ ಅಂತಾರೆ ಸಚಿವ ಸಂಪುಟ. ನಿಮ್ದೇನಾದ್ರೂ ಪಾತ್ರ ಇದೆಯಾ ಇಲ್ವಾ? ನೀವು ಕೇವಲ ನಾಮಕವಾಸ್ತೇನಾ ಅಥವಾ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ಯಾ? ಯಾರು ಉತ್ತರ ಕೊಡ್ತೀರಿ ಇವತ್ತು ರಾಜ್ಯದ ಮಹಿಳೆಯರಿಗೆ? ಉತ್ತರ ಕೊಡಿ. ನಾನು ಬೆಳಗ್ಗೆಯಿಂದಲೂ ವೇಟ್ ಮಾಡ್ತಾ ಇದ್ದೆ, ನೋಡೋಣ ಇವರು ಯಾರ ಹೆಸರು ಸೇರಿಸ್ತಾರೆ ಅಂತ. ಆದ್ರೆ ಕೊನೆಗೂ ಕೂಡ ಒಬ್ಬ ಮಹಿಳೆಯ ಹೆಸರು ಸೇರಿಸದೆ 34 ಸ್ಥಾನಗಳಲ್ಲಿ ಒಂದು ಸ್ಥಾನವನ್ನ ಬಾಕಿ ಬಿಟ್ಟು 33 ಸ್ಥಾನಗಳಿಗೆ ಬರೀ ಪುರುಷರನ್ನೇ ಆಯ್ಕೆ ಮಾಡಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರದ ಏನು ಡಿಸ್ಕ್ರಿಮಿನೇಷನ್ ಇದೆ, ಮಹಿಳೆಯರ ವಿಚಾರದಲ್ಲಿ ನೀವು ಭೇದ ಭಾವ ಏನ್ ಮಾಡ್ತಾ ಇದ್ದೀರಿ, ಇದಕ್ಕೆ ನಮ್ದೊಂದು ಧಿಕ್ಕಾರ. ನಿಜಕ್ಕೂ ನೀವು ಮಾನ್ಯತೆ ಕೊಡ್ತಾ ಇದ್ರಿ, ಪ್ರಾಮುಖ್ಯತೆ ಕೊಡ್ತಾ ಇದ್ರಿ ಅಂದ್ರೆ ಮೊದಲ 13 ಜನರಲ್ಲೇ ಮಹಿಳೆಯರಿಗೆ ಕೊಡ್ಬೇಕಾಗಿತ್ತು. ಈಗ 19 ಜನರಲ್ಲಿ ಒಬ್ರಿಗೂ ಕೊಡದೆ ಅನ್ಯಾಯ ಮಾಡ್ತಾ ಇರುವಂತ ಈ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಬ್ಬ ಹೆಣ್ಮಗಳಾಗಿ ರಾಜ್ಯದ ಮಹಿಳೆಯರ ಪರವಾಗಿ ಧಿಕ್ಕಾರ. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅನ್ಯಾಯ. ಒಬ್ರು ಮಹಿಳಾ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ. ಯಾಕೆ? ಉತ್ತರ ಕೊಡ್ಬೇಕು. ಇವತ್ತು ಬಂಡೆಯಂತಹ ಡಿಸಿಷನ್ ತಗೊಳ್ಳುವಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಒಬ್ಬ ಮಹಿಳಾ ಶಾಸಕಿಯನ್ನ ಸಚಿವ ಸ್ಥಾನಕ್ಕೆ ಏರಿಸಲಿಲ್ಲ ಅಂತಂದ್ರೆ ಇದ್ಯಾವ ನ್ಯಾಯ ಅಂತ. ಸಿಎಂ ಸೇರಿ ಬರೋಬ್ಬರಿ 34 ಜನ, ಅದರಲ್ಲಿ ಇವತ್ತು 33 ಫಿಲ್ ಆಗಿದೆ, ಒಂದು ಬಾಕಿ ಉಳಿಸ್ಕೊಂಡಿದ್ದಾರೆ. ಆ ಒಂದಕ್ಕೋಸ್ಕರ ಇಷ್ಟು ಹಗ್ಗ ಜಗ್ಗಾಟ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದೇನು ಗಂಡಾಡಳಿತನ? ಇದು ಕೇವಲ ಗಂಡ್ಮಕ್ಳು ಮಾತ್ರ ನಿಮ್ಗೆ ಓಟ್ ಹಾಕಿದಾರ ಕಾಂಗ್ರೆಸ್ ಪಕ್ಷಕ್ಕೆ? ಇದು ಪುರುಷರ ಆಡಳಿತನ? ಒಂದೇ ಒಂದು ಸ್ಥಾನ ಖಾಲಿ ಇಟ್ಕೊಂಡು ನಾಳೆ ಕೊಡ್ತೀರಿ ನಮಗೂ ಗೊತ್ತು ಒಬ್ಬ ಮಹಿಳೆಗೆ. ಏನಿದು ಟೋಕನ್ ಕೋಟಾ ಅಂತ ಅನ್ಕೊಂಡ್ರಾ? ಟೋಕನ್ ಕೋಟಾ ಸಿಸ್ಟಮ್ ಇದು, ಒಬ್ರಿಗಲ್ದಿದ್ರೆ ಇನ್ನೊಬ್ರಿಗೆ ಅಂತ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಟೋಕನ್ ಕೋಟಾನಾ? ಒಂದೇ ಒಂದು ಹುದ್ದೆಯನ್ನ
ಖಾಲಿ ಇಟ್ಕೊಂಡು ಅದರಲ್ಲಿ ನೆಗೋಸಿಯೇಷನ್ ಮಾಡಿ ಯಾರೊಬ್ರಿಗೆ ಕೊಡ್ತೀರಿ. ಅಂದ್ರೆ ಅತೃಪ್ತ ಪುರುಷ ಶಾಸಕರನ್ನ ಓಲೈಸೋದೇ ನಿಮ್ಗೆ ಹೆಚ್ಚು ಹೊರತು ಮಹಿಳೆಯರಿಗೆ ತಾಕತ್ತಿಲ್ವಾ? ನಿಮ್ ಕಾಂಗ್ರೆಸ್ ಅಲ್ಲಿರುವಂತ ಶಾಸಕಿಯರು ಯಾರ್ಯಾರಿದ್ದೀರಿ, ನಿಮ್ಗೆ ತಾಕತ್ತಿಲ್ವಾ? ಜನ ಓಟ್ ಹಾಕಿ ಕಳಿಸಿದ್ದಾರೆ ನಿಮ್ಗೆ, ಬೇಕಾಬಿಟ್ಟಿ ಬಂದಿಲ್ಲ ನೀವು. ಯಾರ್ದೋ ಒಂದು ಚಮಚಾಗಿರಿ ಮಾಡ್ಕೊಂಡು ಚೇಲಾಗಿರಿ ಮಾಡ್ಕೊಂಡು ಬಂದಿಲ್ಲ ನೀವು ಮಹಿಳಾ ಶಾಸಕಿಯರು. ಈ ರಾಜ್ಯದ ನಿಮ್ಮ ಕ್ಷೇತ್ರದ ಮತದಾರರು ನಿಮ್ಗೆ ಮತ ಹಾಕಿ ಕಳಿಸಿದ್ದಾರೆ. ನೀವೆಲ್ಲ ಸ್ಪರ್ಧೆ ಮಾಡಿರೋದು ಮಹಿಳೆಯರ ಜೊತೆ ಅಲ್ಲ, ಗಂಡು ಮಕ್ಕಳ ಜೊತೆಗೆ ಸ್ಪರ್ಧೆ ಮಾಡಿರೋದು. ನಿಮ್ಮ ಕ್ಷೇತ್ರದ ಜನ ನೀವು ನಮ್ಮ ಶಾಸಕರಾಗಿ ವಿಧಾನಸೌಧಕ್ಕೆ ಹೋಗ್ಬೇಕು, ನಾಳೆ ಮಂತ್ರಿಗಳಾಗಬೇಕು ಅನ್ನುವಂತ ಆಸೆಯಿಂದ ನಿಮಗೆ ಮತ ಹಾಕಿರೋದು. ನಿಮ್ಮ ಹಿಂದೆ ಇರೋದು ಮತದಾರರ ಬಲ. ಒಬ್ರು ಮಾತಾಡಲ್ಲ ನೀವು ಶಾಸಕಿಯರು ಅಂತಂದ್ರೆ ನೀವ್ ಯಾಕಿರ್ತೀರಿ ವಿಧಾನಸೌಧಕ್ಕೆ? ಯಾಕೆ ಬರ್ತೀರಿ ನೀವು ಮಹಿಳೆಯರು ಕಾಂಗ್ರೆಸ್ ಶಾಸಕಿಯರು? ಹೇಳಿ, ಪ್ರಶ್ನೆ ಮಾಡೋ ತಾಕತ್ತಿಲ್ವಾ ನಿಮ್ಗೆ? ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಆಗಿದ್ರು ಮಹಿಳೆಯರಿಗೆ ಅನ್ಯಾಯ. ಈ ವಿಚಾರದಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಪ್ರಿಯಾಂಕಾ ಗಾಂಧಿ ಅವರೆಲ್ಲ ನಮ್ಮ ಕಾರ್ಯಕ್ರಮ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟು ನೋಡೋರಿದ್ರೆ ಅಥವಾ ನೀವ್ ಯಾರಾದ್ರೂ ಕಾಂಗ್ರೆಸ್ ಶಾಸಕಿಯರಿದ್ರೆ ನಿಮಗೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಅನ್ಸೋದಿದ್ರೆ ದಯವಿಟ್ಟು ಈ ವಿಡಿಯೋನ ಕಟ್ ಮಾಡಿ ಶೇರ್ ಮಾಡಿ ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಶೇರ್ ಮಾಡಿ. ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಭಾಷಣ ಹೊಡಿತೀರಲ್ಲ ಪ್ರಿಯಾಂಕಾ ಗಾಂಧಿ ಅವರೇ, ಲಡ್ಕಿ ಹೂ ಲಡ್ ಸಕ್ತಿ ಹೂ ಅಂತ ಭಾಷಣ ಹೊಡಿತೀರಲ್ಲ ಪ್ರಿಯಾಂಕಾ ಗಾಂಧಿ ಅವರೇ. ಕರ್ನಾಟಕದಲ್ಲಿ ಒಬ್ಬ ಶಾಸಕಿನ ಮಂತ್ರಿ ಆಗುವಂತಹ ಪವರ್ ಇಲ್ಲ ಮತ್ತು ಸ್ಥಾನಮಾನಗಳನ್ನ ಕೊಡೋದಿಲ್ಲ ಅಂತಂದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಪ್ರಿಯಾಂಕಾ ಗಾಂಧಿ ಮೇಡಮ್? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಸದನದಲ್ಲಿ ದೊಡ್ಡದಾಗಿ ಭಾಷಣ ಹೊಡಿತೀರಿ, ಕರ್ನಾಟಕದಲ್ಲಿ ಒಬ್ಬ ಮಹಿಳೆಗೆ ಒಂದು ಮಂತ್ರಿ ಸ್ಥಾನ ಇಲ್ಲ ಅಂತಂದ್ರೆ ಇನ್ಯಾವ್ ಲಡ್ಕಿ ಹೂ ಲಡ್ಸಕ್ತಿ ಹೂ? ಇದು ದ್ವಂದ್ವ ನೀತಿ. ಈ ರೀತಿ ಇಲ್ಲೊಂದು ಅಲ್ಲೊಂದು ನಾಟಕ ಆಡೋದನ್ನ ಬಿಟ್ಬಿಡಿ ದಯವಿಟ್ಟು. ಮಹಿಳೆಯರಿಗೆ ಮಂತ್ರಿಗಿರಿ ಕೊಡೋದಕ್ಕೆ ಸರ್ಕಾರ ಹಿಂಜರಿತಾ ಇರೋದು ಯಾಕೆ? ಮಹಿಳಾ ಕೋಟಾದಲ್ಲಿ ಇಬ್ಬರನ್ನಾದ್ರೂ ಮಂತ್ರಿ ಮಾಡಬೇಕು. 33% ರಿಸರ್ವೇಶನ್ ಅಂತ ಅಂತೀರಲ್ಲ, ಮಹಿಳೆಯರಿಗೆ ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಭಾಷಣ ಹೊಡಿತೀರಲ್ಲ, ನೀವೇನ್ ಮಾಡಿದ್ದೀರಿ? ಮಹಿಳಾ ಮಿನಿಸ್ಟರ್ಸ್ ಕೋಟಾವನ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ತೀರಿ ಅಂತ ನಾವು ಅನ್ಕೊಂಡಿದ್ವಿ. ಮಹಿಳೆಯರ ರೆಪ್ರೆಸೆಂಟೇಷನ್ ಇನ್ನು ಜಾಸ್ತಿ ಆಗುತ್ತೆ ಸಂಪುಟದಲ್ಲಿ ಅಂತ ನಾವ್ ಅಂದ್ಕೊಂಡಿದ್ವಿ. ಆದ್ರೆ ನೀವು ಟೋಕನ್ ಕೋಟಾ ಕೊಡ್ತೀರಾ, ಒಬ್ಬರಿಗೆ ಬದಲಿಗೆ ಇನ್ನೊಬ್ಬರಿಗೆ ಕೊಡ್ತೀರಾ. 2 ಸ್ಥಾನಗಳನ್ನು ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ನಾಳೆ ಭಾಷಣ ಹೊಡಿತೀರಿ ನೀವು. ಗ್ಯಾರಂಟಿ ಅನ್ನೋ ತುಪ್ಪ ಮೂಗಿಗೆ ಸವರಿ ಮಹಿಳೆಯರನ್ನ ಫೂಲ್ ಮಾಡ್ತೀರಾ. ಒಬ್ಬ ಮಹಿಳೆಗೂ ನಿಮ್ಗೆ ಒಂದು ಸ್ಥಾನವನ್ನ ಕೊಡೋದಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ವಾ? ಇದೇನಾ ನೀವು ಕೊಡುವಂತ ಗೌರವ? ಮಹಿಳಾ ಮೀಸಲಾತಿ ಬಗ್ಗೆ ನಾಳೆ ಮಾತಾಡಿ ನೀವು ಸದನದಲ್ಲಿ. ಏನ್ ಮಾತಾಡ್ತೀರ ನೋಡ್ತೀವಿ. ಜಾತಿವಾರು ಹಿರಿತನ, ಹೊಸತನ, ಪ್ರಾದೇಶಿಕವಾರು ಎಲ್ಲ ಪುರುಷರಿಗೆ ಎಷ್ಟು ದಿನಗಳಾದ್ರೂ ನಿಮ್ಗೆ ಒಬ್ಬ ಮಹಿಳಾ ಶಾಸಕಿ ಕಣ್ಣಿಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದಾದ್ರೆ ನಾಳೆ ಮಹಿಳೆಯರು ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಹೇಳಿ? ಯಾಕೆ ಓಟ್ ಹಾಕ್ಬೇಕು ನಿಮ್ಗೆ? ಹೋಗಿ ಮೋದಿ ಅವ್ರ ಹತ್ರ ಪಾಠ ಕಲ್ತ್ಕೊಂಡ್ ಬನ್ನಿ. ಈ ವಿಚಾರದಲ್ಲಿ ನೀವು ಹೋಗಿ ಕಲ್ತ್ಕೊಂಡ್ ಬನ್ನಿ ಮೋದಿ ಅವ್ರ ಹತ್ರ ಪಾಠನ. ನೋಡಿ ಅವ್ರನ್ನ ಬರೀ ಭಾಷಣ ಹೊಡಿಯೋದಲ್ಲ, ದೊಡ್ಡದಾಗಿ ಭಾಷಣ ಹೊಡಿತಾರೆ. ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ. ಇಲ್ಲಿ ಒಬ್ರಾದ್ರೂ ಇಲ್ಲಿಯವರೆಗೆ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೆಲವರು ಹೋಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಕೆಲವರು ಇಲ್ಲ ಆಗೋದಿಲ್ಲ, ನನಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ತಾ ಇದ್ದಾರೆ. ನೀವುಗಳು ಒಬ್ರಾದ್ರೂ ಮಹಿಳಾ ಶಾಸಕಿಯರು ಒಬ್ರಾದ್ರೂ ನೀವು ಮಾತಾಡೋ ತಾಕತ್ತಿದೆಯಾ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅಧಿಕಾರಯುತವಾಗಿ ಮಾತಾಡಬೇಕು ನೀವು. ಪುರುಷರಿಗೆ ಸರಿಸಮವಾಗಿ ಬೆಳಗಾವಿಯಂತಹ ಒಂದು ಜಿಲ್ಲೆಯಲ್ಲಿ ಗೆದ್ದು ಬಂದು ಅಷ್ಟು ಪವರ್ಫುಲ್ ಆಗಿ ಲೀಡ್ ಮಾಡೋದು ಸಾಮಾನ್ಯದ ಮಾತಲ್ಲ. ನಿಮ್ಮ ಹತ್ರ ಶಕ್ತಿ ಇದೆ, ಮಾತಾಡಿ. ಎಲ್ಲದಕ್ಕೂ ಹೆದರ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ. ರಾಜ್ಯದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಇರುವಂತಹ ಮಹಿಳೆಯರ ವಿಚಾರದಲ್ಲಿ ಅವ್ರಿಗೊಂದು ಪ್ರಾತಿನಿಧ್ಯ ಕೊಡದೇ ಇರೋದು ಇದೇನಾ ಕಾಂಗ್ರೆಸ್ ಪಾರ್ಟಿಯ ಮಹಿಳಾ ಸಬಲೀಕರಣ? ನನಗೆ ಕೇಳಿದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ನೀವು ಹೇಳ್ತಿರಲ್ಲ ಡೆಮಾಕ್ರಸಿ ಇನ್ ಡೇಂಜರ್ ಅಂತ. ನಾನ್ ಹೇಳ್ತೀನಿ ಇವತ್ತು ನಿಮ್ಮ ಒಂದು ರಾಜ್ಯದ ಆಡಳಿತದಲ್ಲಿ ಡೆಮಾಕ್ರಸಿ ಇನ್ ಡೇಂಜರ್ ಬಿಕಾಸ್ ಮಹಿಳಾ ಸಬಲೀಕರಣ ಅನ್ನೋದಿಲ್ಲ. ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಕಾಂಗ್ರೆಸ್ ಪಕ್ಷದ್ದು. ಎಷ್ಟು ಜನ ಶಾಸಕರಿದ್ದಾರೆ? ಆಯ್ತು ಬಿಡಿ, ನಿಮ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೇಡ, ಅವ್ರು ಬೇಡ,
ಕೊಡಿ ಯಾರಿಗಾದ್ರು ಒಬ್ರಿಗೆ. ಯಾಕೆ ಕೊಟ್ಟಿಲ್ಲ ನೀವು ಇವತ್ತು? ಅಷ್ಟು ಜನ ಗಂಡು ಮಕ್ಕಳು ನೀವು ಫೋಟೋಗೆ ಫೋಸ್ ಕೊಡ್ತಾ ಇದ್ದೀರಲ್ಲ, ನಿಮ್ಗನ್ಸಲ್ಲ? ನಿಮ್ಗಲ್ಲಿ ಇದಾಗಲ್ಲ? ಜಮೀರ್ ಅಹಮದ್ ಖಾನ್ ಅವರೇ, ಕನ್ನಡದಲ್ಲೂ ಪ್ರಮಾಣ ವಚನ ತಗೊಳ್ಳಿಲ್ಲ, ಯಾಕೆ ಕನ್ನಡ ಬರಲ್ವಾ? ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಇಟ್ಸ್ ಓಕೆ, ಬಟ್ ಅದರ್ವೈಸ್ ಆಲ್ಸೋ ನೀವು ಮಾತಾಡಿ. ನೀವೇನು ಇಂಗ್ಲಿಷ್ ಬಳಸಬಾರ್ದು ಅಂತ ನಾವು ಹೇಳಲ್ಲ, ನಾವು ಬಳಸ್ತೀವಿ. ಬಟ್ ತಾಯಿ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ ನೀವು, ಜಮೀರ್ ಅಹಮದ್ ಖಾನ್ ಅವರೇ, ತಾಯಿ ಹೆಸರಲ್ಲಿ ಒಬ್ಬ ತಾಯಿನೂ ಇಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ, ಒಬ್ಬ ಮಹಿಳೆನೂ ಇಲ್ಲ. ಇನ್ಯಾವ ಮಹಿಳಾ ಸಬಲೀಕರಣದ ಬಗ್ಗೆ ನೀವು ಭಾಷಣ ಮಾಡ್ತೀರಿ ನಾಳೆ? ಆಯ್ತು. ಹಾಗಾದ್ರೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಗೆದ್ದಿದ್ದಾರೆ ಈ ಸಾರಿ ಮಹಿಳೆಯರು? ಯಾರ್ಯಾರು ಇದ್ದಾರೆ ಬನ್ನಿ ನೋಡೋಣ. ಕೈ ನಾಯಕರೇ ನಿಮ್ಮ ಪಕ್ಷದಲ್ಲೇ ಇದ್ದಾರೆ, ಘಟಾನುಘಟಿ ಮಹಿಳಾ ನಾಯಕರು. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಒಟ್ಟ ಲೇಡಿ ರೀ. ಬೆಳಗಾವಿ ರಾಜಕೀಯ ಪುರುಷ ನಾಯಕರಿಗೆ ಆದ್ಯತೆ. ಪಕ್ಷಾಂತರ ಮಾಡಿ ಬಂದಂತಹ ಶಾಸಕರಿಗೆ ನೀವು ಮಣೆ ಹಾಕ್ತೀರಾ, ದಕ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೀವು ಸ್ಥಾನ ಕೊಡೋದಿಲ್ಲ.